ಪ್ಲಾಸ್ಮಾ ಆರ್ಕ್ ಕಟಿಂಗ್. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಒಂದು ಮಹತ್ವಪೂರ್ಣ ವಿಧಾನ, ಏಕೆಂದರೆ ಇದು ಯಾವುದೇ ರಾಸಾಯನಿಕ ಪ್ರಕ್ರಿಯೆಗಳಿಲ್ಲದೆ ಲೋಹಗಳು ಮತ್ತು ಅಲೋಹಗಳನ್ನು ಸುಲಭವಾಗಿ ಕತ್ತರಿಸಲು ನಿಖರವಾದ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ಇದನ್ನು ಮುಖ್ಯವಾಗಿ ಎಲ್ಲಿ ಉತ್ತಮ ಗುಣಮಟ್ಟದ ಕಟಿಂಗ್ ಅಗತ್ಯವಿರುತ್ತದೆಯೋ, ಅಂದರೆ ನಿರ್ಮಾಣ, ಹಡಗು ನಿರ್ಮಾಣ, ಆಟೋಮೋಟಿವ್ ಮತ್ತು ಪೈಪ್ಲೈನ್ ಕೈಗಾರಿಕೆ ಇಂತಹ ಪ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯು ವೇಗ, ಪರಿಣಾಮಕಾರಿ ಮತ್ತು ಕಡಿಮೆ ವೆಚ್ಚದ್ದಾಗಿದ್ದು ಸಾಮೂಹಿಕ ಉತ್ಪಾದನೆ ಮತ್ತು ಸಂಕೀರ್ಣ ವಿನ್ಯಾಸಗಳ ಕಟಿಂಗ್ ಮಾಡಲು ಸಹಾಯ ಮಾಡುತ್ತದೆ. ಪ್ಲಾಸ್ಮಾ ಆರ್ಕ್ ಕಟಿಂಗ್ನ ಸಿದ್ಧಾಂತ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಪ್ರಕ್ರಿಯೆಯು ಆರ್ಗನ್, ನೈಟ್ರೋಜನ್, ಹೀಲಿಯಂ, ಗಾಳಿ, ಹೈಡ್ರೋಜನ್ ಅಥವಾ ಇವುಗಳ ಮಿಶ್ರಣಗಳಂತಹ ಗ್ಯಾಸ್ ಅನ್ನು ಎಲೆಕ್ಟ್ರಿಕ್ ಆರ್ಕ್ನ ತೀವ್ರ ಶಾಖದಿಂದಾಗಿ ಅಯೋನೀಕರಿಸುತ್ತದೆ. ಅಯೋನೀಕೃತ ಗ್ಯಾಸ್ ಅನ್ನು ಆರ್ಕ್ ಜೊತೆಗೆ ಒಂದು ಸಣ್ಣ ನೋಜಲ್ ಓರಿಫಿಸ್ ಮೂಲಕ ಬಲವಂತವಾಗಿ ಹರಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಪ್ಲಾಸ್ಮಾ ಸೆಕೆಂಡಿಗೆ 600 ಮೀಟರ್ಗಳಷ್ಟು ಹೆಚ್ಚಿನ ವೇಗವನ್ನು ಮತ್ತು 20,000 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನವನ್ನು ತಲುಪುತ್ತದೆ. ಈ ಹೆಚ್ಚಿನ ವೇಗದ ಮತ್ತು ಹೆಚ್ಚಿನ ತಾಪಮಾನದ ಪ್ಲಾಸ್ಮಾ ಸ್ಟ್ರೀಮ್ ಎಲೆಕ್ಟ್ರಿಕ್ ಆರ್ಕ್ ವರ್ಕ್ ಪೀಸ್ ಮೇಲೆ ಡಿಕ್ಕಿ ಹೊಡೆದಾಗ ಪ್ಲಾಸ್ಮಾ ಅಯಾನುಗಳು ಗ್ಯಾಸ್ ಅಣುಗಳಾಗಿ ಪರಿವರ್ತನೆಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಸುಪ್ತ ಶಾಖವನ್ನು ಬಿಡುಗಡೆ ಮಾಡುತ್ತವೆ. ಈ ಶಾಖವು ವರ್ಕ್ ಪೀಸ್ ಅನ್ನು ಕರಗಿಸುತ್ತದೆ, ಲೋಹದ ಭಾಗವನ್ನು ಆವಿಯಾಗಿಸುತ್ತದೆ ಮತ್ತು ಕರಗಿದ ಲೋಹದಿಂದ ಕಣಗಳನ್ನು ಬೇರ್ಪಡಿಸುವ ಮೂಲಕ ಪ್ರಕ್ರಿಯೆಯನ್ನು ಸಮತೋಲನಗೊಳಿಸುತ್ತದೆ. ಪ್ಲಾಸ್ಮಾ ಆರ್ಕ್ ಕಟಿಂಗ್ನ ಕಾರ್ಯವಿಧಾನ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಅಲ್ಲಿ ಉಪಕರಣಗಳನ್ನು ಡೈರೆಕ್ಟ್ ಕರೆಂಟ್, ಸ್ಟ್ರೈಟ್ ಪೊಲಾರಿಟಿ DCRP ಮೂಲಕ ಕನೆಕ್ಟ್ ಮಾಡಲಾಗುತ್ತದೆ. ಎಲೆಕ್ಟ್ರೋಡ್ನಿಂದ ಸುತ್ತುವರೆದಿರುವ ನೋಜಲ್ ವರ್ಕ್ ಪೀಸ್ ಧನಾತ್ಮಕವಾಗಿದ್ದು ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ ಮತ್ತು ಚಾಲಿತ ಆರ್ಕ್ ರಿಲೇ ಕಾಂಟ್ಯಾಕ್ಟ್ ಮೂಲಕ ಸಂಪರ್ಕಿಸಲಾಗುತ್ತದೆ. ಎಲೆಕ್ಟ್ರೋಡ್ ಮತ್ತು ನೋಜಲ್ ನಡುವಿನ ಪೈಲಟ್ ಆರ್ಕ್ ಅನ್ನು ಹೆಚ್ಚಿನ ಆವರ್ತನ ಜನರೇಟರ್ ಉತ್ಪಾದಿಸುತ್ತದೆ. ಪೈಲಟ್ ಆರ್ಕ್ ಕಿರಿದಾದ ನೋಜಲ್ ಓರಿಫಿಸ್ ಮೂಲಕ ಹಾದು ಹೋದಾಗ ಅನಿಲಗಳು ಅಯಾನೀಕರಿಸಲ್ಪಡುತ್ತವೆ. ಆನ್ ಆಫ್ ಸ್ವಿಚ್ ಆಫ್ ಮಾಡಿದ ನಂತರ ಈ ಗ್ಯಾಸ್ಗಳು ಮುಖ್ಯ ಟ್ರಾನ್ಸ್ಫರ್ ಆರ್ಕ್ ಅನ್ನು ಹೊತ್ತಿಸಲು ಕಡಿಮೆ ಪ್ರತಿರೋಧ ಮಾರ್ಗವನ್ನು ಸೃಷ್ಟಿಸುತ್ತವೆ. ಮುಖ್ಯ ಆರ್ಕ್ ರೂಪುಗೊಂಡ ನಂತರ ಅತಿಯಾದ ಶಾಖದಿಂದ ನೋಜಲ್ ಅನ್ನು ರಕ್ಷಿಸಲು ಪೈಲಟ್ ಆರ್ಕ್ ರಿಲೇ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ. ಕಂಪ್ರೆಸ್ಡ್ ಏರ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಗ್ಯಾಸ್ಗಳಿಗೆ 2% ಥೋರಿಯಂ ಹೊಂದಿರುವ ಟಂಗ್ಸ್ಟನ್ನ ನಾನ್ ಕನ್ಸ್ಯೂಮೆಬಲ್ ಎಲೆಕ್ಟ್ರೋಡ್ ಬಳಸಲಾಗುತ್ತದೆ. ಕಂಪ್ರೆಸ್ಡ್ ಏರ್ ಅನ್ನು ಬಳಸುವ ಪ್ಲಾಸ್ಮಾ ಆರ್ಕ್ ಕಟಿಂಗ್ ಅಲ್ಲಿ ಹ್ಯಾಫ್ನಿಯಂ ಮತ್ತು ಜಿರ್ಕೋನಿಯಂ ಎಲೆಕ್ಟ್ರೋಡ್ಗಳನ್ನು ಬಳಸಲಾಗುತ್ತದೆ, ಏಕೆಂದರೆ ಗಾಳಿಯಲ್ಲಿ ಟಂಗ್ಸ್ಟನ್ ವೇಗವಾಗಿ ತುಕ್ಕು ಹಿಡಿಯುತ್ತದೆ. ಸಾರಾಂಶ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಮತ್ತು ಆಕ್ಸಿಫಿಯಲ್ ಕಟಿಂಗ್ ಅನುಕೂಲಗಳ ಬಗ್ಗೆ ನಾವು ಕಲಿತಿದ್ದೇವೆ. ಗ್ಯಾಸ್ಗಳ ಅಯಾನೀಕರಣದ ಮೂಲಕ ಪ್ಲಾಸ್ಮಾ ರಚನೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಡೈರೆಕ್ಟ್ ಕರೆಂಟ್ ಸ್ಟ್ರೈಟ್ ಪೊಲಾರಿಟಿ DCRP ಪರಿಕಲ್ಪನೆ, ಎಲೆಕ್ಟ್ರೋಡ್ ಮತ್ತು ನೋಜಲ್ ರೀತಿಯ ಪ್ರಮುಖ ಘಟಕಗಳ ಪಾತ್ರಗಳನ್ನು ಸಹ ಕಲಿತುಕೊಂಡಿದ್ದೇವೆ. ಪೈಲಟ್ ಆರ್ಕ್ ರಚನೆಯ ಪ್ರಕ್ರಿಯೆ ಮತ್ತು ಅದನ್ನು ಮುಖ್ಯ ಟ್ರಾನ್ಸ್ಫರ್ ಆರ್ಕ್ ಆಗಿ ಪರಿವರ್ತಿಸಲಾದ ಪ್ರಕ್ರಿಯೆ ಬಗ್ಗೆ ಚರ್ಚಿಸಿದ್ದೇವೆ. ಇದರ ಜೊತೆಗೆ ವಿವಿಧ ಅನ್ವಯಿಕೆಗಳಿಗೆ ಬಳಸುವ ಗ್ಯಾಸ್ಗಳು ಮತ್ತು ಎಲೆಕ್ಟ್ರೋಡ್ಗಳ ಪ್ರಕಾರಗಳನ್ನು ಸಹ ಅಧ್ಯಯನ ಮಾಡಿದ್ದೇವೆ. ಈಗ ನಿಮಗಾಗಿ ಒಂದು ಚಟುವಟಿಕೆ ಇದೆ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಅಲ್ಲಿ ತಪ್ಪಾದ ಉಪಕರಣಗಳು ಅಥವಾ ಸರಿಯಾಗಿ ಅಯೋನೀಕರಿಸದ ಗ್ಯಾಸ್ಗಳನ್ನು ಬಳಸುವುದರ ಪರಿಣಾಮಗಳ ಬಗ್ಗೆ ವಿಚಾರ ಮಾಡಿ. ಇದರಿಂದ ಕಟ್ನ ಗುಣಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಒಂದು ಸ್ವಚ್ಛ ಮತ್ತು ನಿಖರವಾದ ಕಟ್ ಅನ್ನು ಖಚಿತಪಡಿಸಿಕೊಳ್ಳಲು ಯಾವ ಹೊಂದಾಣಿಕೆಗಳು ಬೇಕಾಗುತ್ತವೆ?